ಕೇವಲ ಟ್ರೇಲರೇ ಇಷ್ಟು ಗಮನ ಸೆಳೆಯುತ್ತೆ ಅಂತಂದ್ರೆ ಇನ್ನು ಸಿನಿಮಾ ಯಾವ ರೀತಿ ಇರಬಹುದು. ಕಾಂತಾರ ಚಾಪ್ಟರ್ 1 ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಟ್ರೇಲರ್ ರಿಲೀಸ್ ಆಗಿದೆ. 2 ನಿಮಿಷ 56 ಸೆಕೆಂಡ್ಗಳ ಟ್ರೇಲರ್. ಅಕ್ಟೋಬರ್ 2ನೇ ತಾರೀಕು ವಿಶ್ವಾದ್ಯಂತ ಸಿನಿಮಾ ರಿಲೀಸ್ ಆಗುತ್ತೆ. ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಎಲ್ಲ ಭಾಷೆಗಳಲ್ಲಿ, ಬಹುಭಾಷೆಯಲ್ಲಿ ಕಾಂತಾರ 1 ರಿಲೀಸ್ ಆಗ್ತಾ ಇದೆ. ಎಸ್, ಮೊದಲ ಲುಕ್ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ಶುರುವಾಗಿದ್ದು, ಇಲ್ಲೆಲ್ಲ ಒಂದು ಕಡೆಗೆ ಪರಶುರಾಮನ ರೀತಿಯಲ್ಲಿ, ಶಿವನ ರೀತಿಯಲ್ಲಿ ಅಂತ. ಇಲ್ಲಿ ಈ ಟೀಸರ್ನಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಶಿವದೇವರು ಇಲ್ಲಿಗೆ ಬಂದಿದ್ರ ಅಂತ, ಇಲ್ಲೇ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ. ಅಂತೂ ಇದು ಬಹಳ ರೋಚಕ ಅಂತ ಅನ್ನಿಸ್ತಾ ಇದೆ. ಬಹಳ ರೋಚಕ ಅಂತ ನೋಡಿ. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ನಟರು ಇದನ್ನು ರಿಲೀಸ್ ಮಾಡ್ತಾರೆ. ಪ್ರಭಾಸ್ ಒಂದು ಕಡೆಗೆ, ಪೃಥ್ವಿರಾಜ್ ಸುಕುಮಾರನ್ ಒಂದು ಕಡೆಗೆ, ಋತಿಕ್ ರೋಷನ್ ಹಿಂದಿಯ ಟೀಸರ್ನ ಅವರು ಬಿಡುಗಡೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂನಲ್ಲಿ ಆಯಾ ಭಾಷೆಗಳ ದಿಗ್ಗಜ ನಟರು ರಿಲೀಸ್ ಮಾಡ್ತಾರೆ. ಕರಾವಳಿಯ ದೈವ, ಕಲೆ, ಸಂಸ್ಕೃತಿಯ ಝಲಕ್ಕಿದು. ಮತ್ತೆ ಪರಶುರಾಮನ ಅವತಾರದಲ್ಲಿ ರಿಷಬ್ ಶೆಟ್ಟಿ ಕಾಣಿಸ್ಕೊಂಡಿದ್ದಾರೆ. ಐತಿಹಾಸಿಕ ಕಾಂತಾರ ಚಾಪ್ಟರ್ 1 ಸಿನಿಮಾ. ಡಿವೈನ್ ಸ್ಟಾರ್ಗೆ ರುಕ್ಮಿಣಿ ವಸಂತ್ ಜೋಡಿಯಾಗಿರುವಂಥದ್ದು. ಸಪ್ತಮಿ ಗೌಡ ಬದಲಿಗೆ ನಟಿ ರುಕ್ಮಿಣಿ ನಟನೆ ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದಿದೆ. ಅದ್ಭುತ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದು ನೋ ಡೌಟ್. ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗೀನ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಒಂದು ಸಿನಿಮಾ ಈ ರೀತಿ ಚಿತ್ರ ಬಿಡುಗಡೆಗೂ ಮೊದಲೇನೇ ಬೇರೆ ಬೇರೆ ಭಾಷೆಯಲ್ಲಿ ನೋಡ್ತಾ ಇದ್ವಿ. KGF ಆದ ನಂತರ ಆ ಒಂದು ಎರ ಶುರುವಾಯ್ತಲ್ಲ, ಆವಾಗ ನಾವು ಕಾಣ್ತಾ ಇದ್ವಿ. ಆದರೆ ಈಗ ಮುಂದುವರೆದ ಭಾಗ ಇದು. ಎಷ್ಟರ ಮಟ್ಟಿಗೆ ಅಂತಂದರೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಸಿನಿಮಾ ಹೆಂಗಿರ್ಬೋದು ಅನ್ನುವಂಥ ಕುತೂಹಲ ಅತ್ಯಂತ ಸಹಜವಾಗೇ ಇದೆ. ಜೊತೆಗೇನು ಅಂತಂದರೆ ಈ ಮೊದಲ ಝಲಕ್ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ, ಒಂದು ಪಿಕ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇದು ಇಲ್ಲಿ ತುಂಬ ಸ್ಪಷ್ಟವಾಗಿ ಇಲ್ಲಿ ಪರಶುರಾಮನ ಅವತಾರದ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಬಹುಶಃ ಅದು ನಿಜ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಶಿವನ ಅನ್ನುವಂಥದ್ದು ಇದೆಯಲ್ಲ, ಟೀಸರ್ನಲ್ಲೇ ಇದೆ. ಇಲ್ಲಿ ಶಿವದೇವರು ಇದ್ರಾ ಅನ್ನುವಂಥದ್ದು, ಈಗಲೂ ಇದ್ದಾರಾ ಅನ್ನೋದು ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆಗೆ ಬಹಳ ಕುತೂಹಲ ಕೆರಳಿಸೋ ರೀತಿಯಲ್ಲಿದೆ. ಹೇಗಿದೆ ಒಟ್ಟಾರೆ ಜನರ ಅಭಿಪ್ರಾಯ ಹೆಂಗಿದೆ, ಜನರ ಸ್ಪಂದನೆ ಹೆಂಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ? ರಂಗನಾಥ್, ಖಂಡಿತ ಏನಂತಂದ್ರೆ ಕಾಂತಾರದ ಗತ ವೈಭವಕ್ಕೆ ಅಕ್ಷರಶಃ ಸಿನಿಮಾ ಮಂದಿ ಮಾತ್ರ ಅಲ್ಲ, ಸೂಪರ್ ಸ್ಟಾರ್ಗಳು ಕೂಡ ಫಿದಾಗಿದ್ದಾರೆ ಅಂತ ಹೇಳ್ಬೋದು. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ವಿಭಿನ್ನ ಅವತಾರವನ್ನ ಕಂಡು ಅಕ್ಷರಶಃ ಸೋಷಿಯಲ್ ಮೀಡಿಯಾ ಶೇಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ರಿಲೀಸ್ ಆಗಿರ್ತಕ್ಕಂತಹ ಕೆಲವೇ ನಿಮಿಷಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ವ್ಯೂಸ್ಗಳಾಗಿರ್ತಕ್ಕಂಥದ್ದು ಕಾಂತಾರ ಚಾಪ್ಟರ್ 1 ಟ್ರೈಲರ್ ಅನ್ನುವಂಥದ್ದು ಒಂದು ಕಡೆ. ಆದರೆ ಅಂದರೆ ರಿಲೀಸ್ ಆಗುತ್ತೆ ಅನ್ನುವಂಥ ಕುತೂಹಲ ಇರುವಾಗಲೇ ಆ ಟ್ರೈಲರ್ನ 50,000ಕ್ಕೂ ಹೆಚ್ಚು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ನಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಅಕ್ಷರಶಃ ಏನಂತಂದ್ರೆ ಒಂದು ದೊಡ್ಡ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆ ಮತ್ತಷ್ಟು ಡಬಲ್ ಮಾಡಿದೆ ಕಾಂತಾರದ ಟ್ರೈಲರ್ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಇದೆಲ್ಲದರ ಜೊತೆಗೆ ಏನಂತಂದ್ರೆ ಒಂದು ಬಹುನಿರೀಕ್ಷಿತ ಸಿನಿಮಾ, ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈಗಾಗಲೇ ಪ್ರೂವ್ ಆಗಿರ್ತಕ್ಕಂಥದ್ದು. ಅಂದ್ರೆ ಕಾಂತಾರ ಮೊದಲ ಭಾಗವನ್ನ ನೋಡಿರ್ತಕ್ಕಂಥವ್ರು 2ನೇ ಭಾಗದಲ್ಲಿ ಏನಿರ್ಬೋದು ಅನ್ನುವಂಥ ಕುತೂಹಲ ಇತ್ತು. ಅದಕ್ಕೆ ಒಂದು ಸಣ್ಣ ಕ್ಲೂ ಸಿಕ್ಕಿರ್ತಕ್ಕಂಥದ್ದು, ರಿಷಬ್ ಶೆಟ್ಟಿ ಅವರು ಒಂದು ಸಿಂಹಾಸನಕ್ಕಾಗಿ ಎಲ್ಲೋ ಪಟ್ಟು ಹಿಡಿತಾ ಇದ್ದಾರೆ. ಇದೊಂದು ಕದಂಬರ ಕಾಲದ ಕಥೆನ ಅನ್ನುವಂತಹ ಪ್ರಶ್ನೆಗಳು ಈಗಷ್ಟೇ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಾರೆ, ಕನ್ನಡದ ಟ್ರೈಲರ್ಗೆ ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಸೂಪರ್ ಸ್ಟಾರ್ಗಳು ರಿಲೀಸ್ ಮಾಡಿರ್ತಕ್ಕಂಥ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಅಂದ್ರೆ ತೆಲುಗಿನಲ್ಲಿ ಪ್ರಭಾಸ್ ಅವರು ರಿಲೀಸ್ ಮಾಡಿದ್ರೆ, ಸೊ ಮಲಯಾಳಂನಲ್ಲಿ ಪೃಥ್ವಿರಾಜ್ ಸುಕುಮಾರ್ ಅವರು ರಿಲೀಸ್ ಮಾಡಿರ್ತಕ್ಕಂಥದ್ದು, ಇನ್ನ ಹಿಂದಿ ಟ್ರೈಲರ್ ಅನ್ನ ಋತಿಕ್ ರೋಷನ್ ಅವರು ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಹೀಗೆ ಬರೋಬ್ಬರಿ 7 ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ತಯಾರಾಗಿದ್ರೆ, ಪಂಚಭಾಷೆಯಲ್ಲಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಅಕ್ಟೋಬರ್ 2ರಂದು ಏನಂತಂದ್ರೆ ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಸಹಜವಾಗಿ ಹೊಂಬಾಳೆ ಪ್ರೊಡಕ್ಷನ್ಸ್ ಅಂದ್ರೆ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ. ಸಿನಿಮಾವನ್ನ ತಲುಪಿಸುವಂತ ರೀತಿ ಆಗಿರ್ಬೋದು ಮತ್ತು ಸಿನಿಮಾವನ್ನ ಜನರಿಗೆ ನಿರೀಕ್ಷೆ ಹುಟ್ಟಿಸುವಂತ ರೀತಿ ಅದು ಮತ್ತಷ್ಟು ಇವತ್ತು ಡಬಲ್ ಮಾಡಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಏನಂದ್ರೆ ಕಾಂತಾರ ಟ್ರೈಲರ್ ನೋಡಿರ್ತಕ್ಕಂತಹ ಸಿನಿ ಪ್ರೇಕ್ಷಕರು ಈಗ ಫಿದಾ ಆಗಿದ್ದಾರೆ. ಇನ್ನು ಸಂಜೆ ಕೂಡ ಒಂದು ಸುದ್ದಿಗೋಷ್ಠಿ ಇರ್ತಕ್ಕಂಥದ್ದು, ಅಲ್ಲಿ ಯಾವೆಲ್ಲ ವಿಚಾರಗಳನ್ನ ಚಿತ್ರತಂಡ ಹಂಚಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.